ಕಾರ್ಖಾನೆಯಿಂದ ಬರುವ ವಿಷಪೂರಿತ ಹೊಗೆಯಿಂದ ರೋಸಿ ಹೋಗಿದ್ದಾರೆ ಜನ. ಚುನಾವಣೆ ಬಹಿಷ್ಕರಿಸಲು ಮದಬಾವಿ ತಾಂಡಾ ನಿವಾಸಿಗಳು ನಿರ್ಧಾರವನ್ನ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆ ಮದಬಾವಿ ತಾಂಡಾ ಇದು. ಈ ಚುನಾವಣೆ ಹತ್ರ ಬಂದಂಗೆ ಅದರಲ್ಲೂ ನಾವು ನೋಡಿದ್ವಿ, ಈ ಇಂಡಿಗನತ್ತ ಗ್ರಾಮವು ನಿಮ್ಗೆ ಗೊತ್ತಿರ್ಬೋದಲ್ವಾ, ಯಾವ ರೀತಿ ರಣಾಂಗಣ ಆಯಿತು. ಅದರಲ್ಲಿ ಮತ್ತೆ ಅವರಿಗೆ ಮರು ಚುನಾವಣೆಗೆ ಅವಕಾಶ ಕೊಟ್ಟಿದ್ದಾರೆ ಮತದಾನಕ್ಕೆ. ಹಂಗಾಗಬಾರ್ದು ಇದು. ಅಧಿಕಾರಿಗಳು ಆದಷ್ಟು ಬೇಗ ಅವರು ಮನವೊಲಿಸಬೇಕು. ಮದಬಾವಿ ಗ್ರಾಮಸ್ಥರದು ಇಂದಿನಿಂದ ರಸ್ತೆ ತಡೆದು ಅನಿರ್ದಿಷ್ಟಾವಧಿ ಧರಣಿ ಕೂತಿದ್ದಾರೆ. ಗ್ರಾಮದ ಒಳಗೆ ಯಾರನ್ನೂ ಬಿಡದಿರಲು ನಿರ್ಧರಿಸಿದ್ದಾರೆ ಗ್ರಾಮಸ್ಥರು. ಮದಬಾವಿ ತಾಂಡಾ 1ರ ಸಮೀಪದಲ್ಲಿಯೇ ಇದೆ ಬೃಹತ್ ಟೈರ್ ಕಾರ್ಖಾನೆ. ಕಾರ್ಖಾನೆಯಿಂದ ಬರುವ ವಿಷಪೂರಿತ ವಾಸನೆ ಸೇವಿಸ್ತಾ ಇದ್ದಾರೆ. ರೋಗ ರುಜಿನಗಳು ಬರ್ತಾ ಇದೆ. ಪಾರ್ಶ್ವವಾಯು, ಕೆಮ್ಮು, ದಮ್ಮು, ಗರ್ಭಪಾತದಂತಹ ಸಮಸ್ಯೆಗಳಾಗ್ತಾ ಇದೆ. ಅಧಿಕಾರಿ ಜನಪ್ರತಿನಿಧಿಗಳ ಬಳಿ ಮನವಿ ಮಾಡಿಕೊಂಡ್ರು ಕೂಡ ಪ್ರಯೋಜನ ಆಗಿಲ್ಲ. ಹೀಗಾಗಿ ಕಾರ್ಖಾನೆ ಮುಚ್ಚುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರ್ಖಾನೆಯಿಂದ ಬರುವಂತಹ ವಿಷಪೂರಿತ ಹೊಗೆ ಈಗ ಜನರನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಬಹಳ ವರ್ಷಗಳಿಂದ ಆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆ ಮದಬಾವಿ ತಾಂಡಾ ಇದು. ಗ್ರಾಮಸ್ಥರು ನೋಡಿ ಎಲ್ಲರೂ ಈಗ ಮತದಾನವನ್ನು ಬಹಿಷ್ಕಾರ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮೇ 7ಕ್ಕೆ ಚುನಾವಣೆ ಇದೆ, ಅಲ್ಲಿ ನಾವು ವೋಟ್ ಮಾಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ರೈತ ಸಂಘಟನೆಗಳು ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ದಾವೆ. ಆ ಟೈರ್ ಕಾರ್ಖಾನೆಯನ್ನು ಮುಚ್ಚೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ. ನೀವು ಅಧಿಕಾರಿಗಳು ಯಾರು ಬರಬೇಡಿ. ತಹಶೀಲ್ದಾರು, DC, ಚುನಾವಣಾಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಕಾಲಿಟ್ಟರೆ ಸರಿ ಇರಲ್ಲ ಪರಿಣಾಮ. ಈ ರೀತಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ನೋಡ್ಬೇಕು ಈಗ ಅಧಿಕಾರಿಗಳು ಯಾವ ರೀತಿ ಇವರ ಮನವೊಲಿಸುವಂಥ ಪ್ರಯತ್ನಗಳನ್ನ ಮಾಡ್ತಾರೆ ಅಂತ. ಆಮೇಲೆ ಇಂಡಿಗನತ್ತ ಗ್ರಾಮದ ಪರಿಸ್ಥಿತಿ ಆಗಬಾರ್ದು. ಪೊಲೀಸರಿಗೆ ಕಲ್ಲು ತೊಗೊಂಡು ಹೊಡೆಯೋದು, ಅಲ್ಲಿ ಮಷಿನ್ಗಳಿಗೆ EVM ಮಷಿನ್ಗಳಿಗೆ ಬೆಂಕಿ ಹಚ್ಚೋದು, ಆಮೇಲೆ ಕೋಪದಲ್ಲಿ ಬೇರೆ ಬೇರೆ ರೀತಿಯಾಗಿ ಘರ್ಷಣೆಗಳಾಗೋದು, ಈ ರೀತಿ ಆಗೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಸಿದ್ದಪ್ಪ ನೀಡ್ತಾರೆ. ಸಿದ್ದಪ್ಪ, ಗಮನಿಸ್ತಾ ಇದ್ದೀವಿ ಗ್ರಾಮಸ್ಥರ ಆಕ್ರೋಶದ ಕಟ್ಟೆ ಒಡೆದಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಈಗ ಅಧಿಕಾರಿಗಳು ಅವರು ರೊಚ್ಚಿಗಳೋದಕ್ಕಿಂತ ಮುಂಚೆನೇ ಬಂದು ಮನವೊಲಿಸುವಂಥ ಪ್ರಯತ್ನಗಳನ್ನ ಮಾಡಬೇಕು, ಭರವಸೆಯನ್ನು ಕೊಡಬೇಕು ಅಂತ ಅನಿಸುತ್ತೆ. ಇಲ್ಲದಿದ್ದರೆ ಖಂಡಿತ ಮತ ಹಾಕಲ್ಲ ಅಂತ ಅನಿಸುತ್ತಾ ಈಗ? ಪ್ರಭು, ಒಂದು ಕಡೆ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಹಾಕ್ಲಿಕ್ಕೆ ಈ ಗ್ರಾಮದವರು ನಿರ್ಧಾರವನ್ನ ಮಾಡಿದ್ದಾರೆ. ಯಾಕಂದ್ರೆ ಪ್ರಭು, ಕನಿಷ್ಠ 7 ವರ್ಷಗಳಿಂದ ಇಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಮದಬಾವಿ ತಾಂಡಾ ಏನಿದೆ, ಈ ತಾಂಡದ ಜನರು ಪಡ್ತಾ ಇರುವಂತದ್ದು ಏನಂದ್ರೆ, ಅಲ್ಲಿ ಇರುವಂತ ಒಂದು ಕಾರ್ಖಾನೆ ಹೊಗೆಯಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇರುವಂತದ್ದು. ಆ ಗ್ರಾಮದಲ್ಲಿ ಪ್ರತಿ ಬಾರಿ ಮನೆಗೆ ಜನರು ಸೇರ್ಕೊಂಡು ಹೋಗಿ DC ಅವರಾಗಿರ್ಬೋದು ಮತ್ತು ಅಧಿಕಾರಿ ಆಗಿರ್ಬೋದು ಮತ್ತು MP ಗಳಿಗೆ ಹೋಗಿ ಭೇಟಿ ನೀಡಿ ಮನವಿಯನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಆ ಮನವಿಗೆ ಏನು ಅಧಿಕಾರಿಗಳು ಕೂಡ ಸ್ಪಂದಿಸಿಲ್ಲ. ಇನ್ನು ಸ್ಪಂದಿಸದೇ ಇರುವುದರಿಂದಾಗಿ ಮದಬಾವಿ ತಾಂಡದ ಏನು ಈ ಗ್ರಾಮದ ಜನರು ಏನಿದ್ದಾರೆ, ಅಲ್ಲಿರುವಂತ ಏನು ಟೈರ್ ಸುಡುವಂತ ಈ ಕಾರ್ಖಾನೆಯಿಂದ ಬರುವ ಹೊಗೆಯಿಂದ ಸಾಕಷ್ಟು ಅವರಿಗೆ ಸಮಸ್ಯೆ ಆಗ್ತಾ ಇರುವಂತದ್ದು. ಅಲ್ಲಿ ಗರ್ಭಿಣಿಯರಿಗೆ ಕೂಡ ಏನು ಪ್ರೆಗ್ನೆನ್ಸಿ ಇದ್ದವರು ಕೂಡ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದೆ ಮತ್ತು ದಮ್ಮು, ತೇಕು, ಈ ರೀತಿಯಾಗಿ ನಾನಾ ರೀತಿಯಾಗಿ ಸಮಸ್ಯೆಗಳಿರೋದ್ರಿಂದಾಗಿ ನಾವು ಈ ಬಾರಿ ಮತವನ್ನ ಚಲಾಯಿಸಲ್ಲ. ಯಾಕಂದ್ರೆ ನಮ್ಮ ಗ್ರಾಮದವರು ಜನರು ನಿಮ್ಮ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಬಾರಿ ಆದ್ರೂ ನಮ್ಮ ಸಮಸ್ಯೆ ಏನಿದೆ ಅಂತ ಇದುವರೆಗೂ ಒಬ್ರು MP ಆಗಿರುವಂತ ರಮೇಶ್ ಜಿಗಜಿಣಗಿ ಅವರು ಕಳೆದ ಬಾರಿಯಿಂದ ಕೂಡ ನಾವು ಮನವಿ ಕೊಡ್ತಾ ಇದ್ವಿ. ಅವರು ಕೂಡ ಭೇಟಿ ನೀಡಿಲ್ಲ ಮತ್ತು DC ಅವ್ರಿಗೂ ಕೂಡ ಭೇಟಿ ನೀಡಿದ್ರು. DC ಅವರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಈ ನಿಟ್ಟಿನಲ್ಲಿ ನಾವು ಇವತ್ತು ಯಾವುದೇ ಕಾರಣಕ್ಕೂ ನಾವು ಮತವನ್ನ ಹಾಕಲ್ಲ, ಮತದಾನವನ್ನ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ಪಟ್ಟನ್ನ ಹಿಡಿದಿರುವಂತದ್ದು. ಮತ್ತು ಅಷ್ಟೇ ಅಲ್ಲದೆ ಇಂದಿನಿಂದ ಅಂದ್ರೆ ಇವತ್ತಿನಿಂದ ಮತ್ತು ಅವರು ರಸ್ತೆಯನ್ನ ತಡೆ ಹಿಡಿದು ಅನಿರ್ದಿಷ್ಟವರೆಗೂ ಕೂಡ ಧರಣಿ ಮಾಡ್ಬೇಕಂತ ಹೇಳಿ ನಿರ್ಧಾರವನ್ನ ಮಾಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಿದ್ದಪ್ಪ ಮಾಹಿತಿಗಾಗಿ.